ತಿಪ್ಪೆಯಂತಾಗಿದೆ ವಸತಿ ಶಾಲೆ. ಅಲ್ಲಿನ ಮಕ್ಕಳು ಹೈರಾಣಾಗಿದ್ದಾರೆ. ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲದೆ ಊಟ ತಿಂಡಿಗೂ ಕೂಡ ಪರದಾಡ್ತಾ ಇದ್ದಾರೆ. ಧೂಳಿನಲ್ಲಿ ದಿನನಿತ್ಯವೂ ಕೂಡ ಒದಾಡ್ತಾ ಇದ್ದಾರೆ ವಸತಿ ಶಾಲೆಯ ಮಕ್ಕಳು. ಈ ರೀತಿಯಾದಂತಹ ಒಂದು ದುಸ್ಥಿತಿ ಎದುರಾಗಿದೆ. ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲದೆ ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಏನು ಕೂಡ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ ಈ ವಿಚಾರವಾಗಿ. ಒಂದು ಹಾಸ್ಟೆಲ್ ವ್ಯವಸ್ಥೆ ಸರಿಯಾಗಿಲ್ಲ, ಮಕ್ಕಳಿಗೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ. ಶಾಸಕ ರಾಜು ಕಾಗೆ ಕ್ಷೇತ್ರದಲ್ಲಿನೇ ಇದೆಂಥ ಅವ್ಯವಸ್ಥೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿನ ಮಕ್ಕಳು ಹೈರಾಣ ಆಗ್ತಾ ಇದ್ದಾರೆ. ಮೆನು ಪ್ರಕಾರ ಆಹಾರವನ್ನು ನೀಡದೆ ವಂಚನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಧೂಳಿನ ಹಾಸಿಗೆಯಲ್ಲಿನೇ ಮಲಗುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಸ್ಟೆಲ್ನ ಪರಿಸ್ಥಿತಿ ಇದು. ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಥರ ಇದೆ ಈ ವ್ಯವಸ್ಥೆ. ಸರ್ಕಾರ ಕೊಡುತ್ತೆ, ಆದರೆ ಅಧಿಕಾರಿಗಳು ಕೊಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ವಸತಿ ಶಾಲೆಯ ಒಂದು ಪರಿಸ್ಥಿತಿ ಇದು. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನಿದೆ ಅದು ಕೊಳಕು ಪ್ರದರ್ಶನದಲ್ಲಿ ಮುಳುಗಿ ಹೋಗ್ಬಿಟ್ಟು ನಾವು ನೋಡ್ಬೋದು. ಪ್ರಿನ್ಸಿಪಾಲ್ ಯಲ್ಲಪ್ಪ ಕೊಂಗಾಡಿ ಹಾಗೂ ನಿಲಯ ಪಾಲಕರೇನಿದ್ದಾರೆ ಅವರ ಎಡವಟ್ಟು, ಅವರ ನಿರ್ಲಕ್ಷ್ಯ. ಮಕ್ಕಳಿಗೆ ಪಲಾವ್ ಕೊಟ್ಟು ನಾವು ಪುಳಿಯೋಗರೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಸಿಬ್ಬಂದಿಗಳು ಕೂಡ ಅಷ್ಟೇ. ಅಡುಗೆ ಸಿಬ್ಬಂದಿಗೆ ಯಾವುದೇ ಸುರಕ್ಷಿತಾ ಕ್ರಮವಿಲ್ಲದೇನೆ ಆಹಾರ ಬಡಿಸುವಂತಹ ಕೆಲಸವನ್ನು ನಾವು ಅಲ್ಲಿ ನೋಡ್ಬೋದು. ಅವ್ರು ಮಾಡ್ತಾ ಇದ್ದಾರೆ. ಸೀಟ್ ಹಾಕಿದ್ದಾರೆ ಮೇಲೆ ಆ ಒಂದು ರೂಮ್ಗಳಲ್ಲಿ. ಅಲ್ಲಿ ಧೂಳಿದೆ ಜಾಸ್ತಿ, ಮಲಗೋಕ್ಕಾಗ್ತಾ ಇಲ್ಲ. ಶಾಸಕ ರಾಜು ಕಾಗೆ ಅವರೇ ನೀವೇನಿದ್ರೆ ಸ್ವಲ್ಪ ಕಣ್ ತೆರೆದು ನೋಡಿ ಅಂತ ಜನರು ಕೂಡ ಕೇಳ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲ ಅನುದಾನ ಬರುತ್ತೆ, ಸೌಲಭ್ಯ ಬರುತ್ತೆ, ಮಕ್ಕಳು ಚೆನ್ನಾಗಿರ್ಲಿ, ಚೆನ್ನಾಗಿ ಓದಬೇಕು ಅಂತ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುತ್ತೆ ಸರ್ಕಾರ. ಆದರೆ ಇಲ್ಲಿ ಆ ಮಕ್ಕಳಿಗೆ ಸಿಗಬೇಕಾದಂತಹ ವ್ಯವಸ್ಥೆ ಯಾವುದೇ ರೀತಿಯಾಗಿ ಸರಿಯಾಗಿ ಸಿಗ್ತಾ ಇಲ್ಲ. ಅಲ್ಲಿನ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಅದರ ಕೊರತೆಯೇ ಆಗ್ತಾ ಇದೆ. ಅಲ್ಲಿನ ಅಡುಗೆ ಸಿಬ್ಬಂದಿಗಳು ಕೂಡ ಯಾವುದೇ ಸುರಕ್ಷತೆ ಇಲ್ಲದೆ, ಸ್ವಚ್ಛತೆ ಇಲ್ಲದೆ ಮಕ್ಕಳಿಗೆ ಊಟವನ್ನು ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ಯಾವ ರೀತಿಯಾಗಿದೆ. ಶೆಡ್ ಥರ ಇದೆ ಅದು ಹಾಸ್ಟೆಲ್ಲು. ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಅಲ್ಲೇನು ಸ್ವಚ್ಛತೆ ಕೂಡ ಸರಿಯಾಗಿಲ್ಲ. ಮತ್ತು ಮಕ್ಕಳಿಗೆ ಮೆನು ಅಲ್ಲಿ ಇರೋದು ಒಂದು ಊಟ, ಇವರು ಕೊಡ್ತಾ ಇರೋದು ಇನ್ನೂ ಒಂದು ಊಟ. ಸರಿಯಾದ ರೀತಿಯಲ್ಲಿ ಮೆನು ಪ್ರಕಾರ ಆಹಾರವನ್ನು ಕೊಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಶಾಸಕ ರಾಜು ಕಾಗೆ ಏನಿದ್ದಾರೆ ಅವರ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥದ್ದು ಅವರಿಗೆ ಈ ವಿಚಾರ ಗೊತ್ತಿಲ್ವಾ? ಗೊತ್ತಿದ್ರೂ ಸುಮ್ಮನೆ ಇದ್ದಾರೆ. ಬೆಳೆಯುವ ಮಕ್ಕಳಿಗೆ ಎಂತಹ ಆಹಾರವನ್ನು ಕೊಡಬೇಕು ಅನ್ನೋದು ಕನಿಷ್ಠ ಪರಿಜ್ಞಾನವೂ ಕೂಡ ಅಲ್ಲಿನ ಪ್ರಿನ್ಸಿಪಾಲ್ಗಳಿಗೆ ಮತ್ತು ನಿಲಯ ಪಾಲಕರಿಗೆ, ವಾರ್ಡನ್ ಏನಿರ್ತಾರೆ ಅವ್ರಿಗೆ, ಅಲ್ಲಿನ ಸಿಬ್ಬಂದಿಗಳಿಗೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಅಲ್ಲಿನ ಮಕ್ಕಳು ಸರಿಯಾದ ರೀತಿಯ ಊಟ ಸಿಗದೆ ವಂಚಿತರಾಗ್ತಾರೆ. ಅಷ್ಟೇ ಅಲ್ಲ, ಧೂಳು ಕೂಡ ಜಾಸ್ತಿ ಇದೆ. ಅಲ್ಲಿ ಶೀಟು ಇದೆ ಮೇಲ್ಗಡೆ. ಅದು ಬಾಡಿಗೆಯನ್ನು ತಗೊಂಡಿರೋ ಹಾಸ್ಟೆಲ್ಲು ಅಥವಾ ಸರ್ಕಾರದಿಂದ ಕಟ್ಟಿಸಿರೋದು ಗೊತ್ತಿಲ್ಲ. ಯಾಕಂದರೆ ಅನೇಕ ಕಡೆ ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದೆ ಸರ್ಕಾರ. ಇದು ಕೂಡ ಅದೇ ರೀತಿಯಾಗಿ ಇರಬಹುದು. ಆದರೆ ಶಾಸಕ ರಾಜು ಕಾಗೆ ಏನಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಹಿಂಗಾಗ್ತಾ ಇದೆ. ಇದು ಅವ್ರ ಗಮನಕ್ಕೆ ಬಂದರೆ ಇದನ್ನು ಸರಿಪಡಿಸಬಹುದು. ಇಲ್ಲ ಅಂತಂದರೆ ಇದು ಹಿಂಗೆ ಇರುತ್ತೆ. ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡುತ್ತೆ, ಏನು ಬೇಕಾದರೂ ಕೊಡುತ್ತೆ ಹಾಸ್ಟೆಲ್ಗಳಿಗೆ. ಆದರೆ ಅಲ್ಲಿನ ವಾರ್ಡನ್ಗಳಾಗಿರ್ಬೋದು ಮತ್ತು ಕೆಲಸದವರಾಗಿರ್ಬೋದು ಅವ್ರ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಗ್ತಾ ಇದೆ. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆ ಇದೆ. ಏನು ಕೂಡ ಸ್ವಚ್ಛತೆ ಇಲ್ಲ. ನೀವು ಹಿಂಭಾಗದಲ್ಲಿ ಏನಿದೆ ಅದು ಅಡುಗೆ ಮಾಡುವಂಥ ರೂಮ್ನಲ್ಲಿ ನೀವು ನೋಡ್ಬೋದು. ಅವ್ರಿಗೆ ಸುರಕ್ಷತೆಯನ್ನು ಅಂದರೆ ನೀಟ್ನೆಸ್ ಇರಬೇಕು. ಕೈ ಗ್ಲೌಸ್ ಹಾಕ್ಕೊಂಡು ಇನ್ನೊಂದು ಮತ್ತೊಂದು ಆ ರೀತಿ ಇರಬೇಕು. ಮತ್ತು ನಾವು ಅಲ್ಲಿನ ಬೆಡ್ಗಳನ್ನು ನೋಡೋದಾದರೆ ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿದೆ. ಅಲ್ಲಿ ಏನು ಕೂಡ ಕ್ಲೀನ್ನೆಸ್ ಅನ್ನೋದೇ ಇಲ್ಲ. ಇನ್ನು ಕೊಟ್ಟಿರೋ ಬೆಡ್ಡು ಮಂಚ ಅದನ್ನು ಕೂಡ ಕ್ಲೀನ್ ಮಾಡೋದಿಲ್ಲ. ಅಲ್ಲಿ ಧೂಳಿರುತ್ತೆ, ಕೊಟ್ಟು ಎಷ್ಟೋ ತಿಂಗಳಾಗಿರುತ್ತೆ, ಅದನ್ನು ಚೇಂಜ್ ಮಾಡೋದಿಲ್ಲ. ಹಾಸ್ಟೆಲ್ಗಳಿಗೆ ನೋಡಿ ವರ್ಷಕ್ಕೆ ಅಂತ ಇಷ್ಟು ಅನುದಾನ ಬರುತ್ತೆ. ಅವ್ರ ಊಟ ತಿಂಡಿಗೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ. ತಿಂಗಳಿಗೆ ಇಷ್ಟು ಲಕ್ಷ ರೂಪಾಯಿ ಅಂತ ತೆಗೆದಿಡ್ತಾರೆ ಹಾಸ್ಟೆಲಲ್ಲಿ ಮಕ್ಕಳಿಗೆ. ಎಲ್ಲ ರೀತಿಯ ಕೊಡಬೇಕು ವ್ಯವಸ್ಥೆಯನ್ನು. ಅಲ್ಲಿ ಕ್ಲೀನ್ ಮಾಡಬೇಕು, ಪ್ರತಿದಿನನಿತ್ಯವೂ ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಅದೇನು ಕೂಡ ಆಗ್ತಾ ಇಲ್ಲ. ಅಲ್ಲಿ ಸಿಬ್ಬಂದಿಗಳು ವಾರ್ಡನ್ ಆಗಲಿ ಏನು ತಲೆ ಕೆಡಿಸ್ಕೊಳ್ಳೋದು ಸುಮ್ಮನೆ ಇದ್ದಾರೆ. ಮಕ್ಕಳಿಗೆ ಏನಾದರೂ ರೋಗ ಬಂದರೆ ಏನಾದರೂ ಆದರೆ ಯಾರು ಜವಾಬ್ದಾರಿ? ಊಟವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಊಟ ಫುಡ್ ಪಾಯ್ಸನ್ ಏನಾದರೂ ಆಗಿ ಹಾಸ್ಟೆಲ್ನ ಎಲ್ಲ ಮಕ್ಕಳು ಅಸ್ವಸ್ಥರಾದರೆ ಅದಕ್ಕೆ ಯಾರು ಜವಾಬ್ದಾರಿ? ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಏನದ ಅವ ಪಾರ್ಲೆ ತರಕ ಹೋಗಿ 2020 ತಗೊಂಡ ಅದನ್ನ ಚೆನ್ನಾಗಿಲ್ಲ 2020 ಹಾಂ ಹಾಂ ಕರ್ ಮಾಡ್ತಾ ಇಲ್ಲ ಅಲ್ಲ ಸರ್ ಮೆನು ಪ್ರಕಾರನೇ ಮಾಡ್ಯಾರ. ಬಟ್ ಅದು ಫುಲ್ ರೈಸ್ ಐಟಮೇ ಪುರಿ ಸಾಗು ಇದೆ ಸರ.
ವಾರ್ಡನ್ ಕೇಳಿದ್ರೆ ಗೊತ್ತಾಗುತ್ತೆ ಸರ್, ಕೊಟ್ಟನ ಆ್ಯಕ್ಚುಲಿ ಅಲ್ಲ ಸರ್, ಯಾಕಂದ್ರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನೀವು ಇರ್ತೀರಲ್ಲ ಸರ್, ವಾರ್ಡರ್ ಮಾಡ್ತಾ ಇದ್ದೀರಿ. ನಾನು ಕೂಡ ಇರ್ತೀನಿ. ಬಟ್ ಅದು ವೀಕ್ ಆಫ್ ಡೇನಾಗ ಮಾಡೋ ಕಾರಣ ಮತ್ತು ವಾರ್ಡನ್ ಇರ್ತಾನೆ ಸರ್. ಅಲ್ಲ ಸರ್, ಎಷ್ಟು ದಿವಸ ಸರ್ ಈಗ ಮಾಡಿರ್ಬೇಕು ಈಗ? ಅದೇ ವಾರ್ಡನ್ ಕೇಳ್ಬೇಕು ಸರ್, ಗೊತ್ತಾಗುತ್ತೆ ವಾರ್ಡನ್ ಯಾವಾಗ ಮಾಡಿ. ಅಲ್ಲ ಮೇನ್ ನೀವಲ್ಲ ಸರ್, ನೀವೆಲ್ಲ ಸೂಪರ್ವೈಸಿಂಗ್ ಮಾಡಬೇಕಲ್ಲ ಪ್ರಿನ್ಸಿಪಲ್ ಆಗಿ. ಆಸ್ ಎ ನಾವು ಪ್ರಿನ್ಸಿಪಲ್ ಕೂಡ ಮಾಡ್ತೀವಿ. ಹೇಳೋಣ ವಾರ್ಡನ್ ಎಲ್ಲ ಕರೆಕ್ಟಾಗಿ ಇದು ಮಾಡಿ ಸರ್ ಅಂತಂದು ಹೇಳೋಣ. ಹಾಕಿ ಕೊಟ್ಟಿರ್ತಾನೆ ಸರ್. ಮಾಬುಸೋಬಾನೆ ಮಕ್ಕಂದ ತಲೆಗೆ ಹಾಕೊಳ್ಳಿ, ಏನ್ರಿ ಸರ್? ತಲೆಗೆ ಹಾಕೊಳ್ಳೋದು ಏನು ಕೊಟ್ಟಿಲ್ಲ ನಿಮಗೆ? ಇಲ್ಲಿ ಕೊಟ್ಟಾರ, ಈಗ ತೆಗ್ದೋದು ರೆಡಿ. ಯಾಕೆ ಯಾಕೆ ತೆಗೆದ್ರಿ? ನೀಡ್ಬೇಕಾದ್ರೆ ಹಾಕೋಬೇಕಲ್ಲ, ಹೇಳಿಲ್ಲ? ಹೇಳ್ಯಾರಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.